ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಅಮಲಕಿ ಏಕಾದಶಿಯ ಮಹತ್ವ ಹಾಗೆ ಉಪವಾಸ ಹಾಗೆ ಈ ಏಕಾದಶಿಯನ್ನು 2025 ಮಾರ್ಚ್ ತಿಂಗಳ 9ನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕು, ಇಲ್ಲವೇ 10ನೇ ತಾರೀಕು ಸೋಮವಾರ ಆಚರಣೆಯನ್ನು ಮಾಡಬೇಕು. ಹಾಗೆ ಇದನ್ನು ಅಮಲಕಿ ಏಕಾದಶಿ ಅಂತೇಳಿ ಯಾಕೆ ಕರೀತಾರೆ, ಈ ಏಕಾದಶಿಯಂದು ನಲ್ಲಿ ಗಿಡದ ಪೂಜೆಯನ್ನು ಯಾಕೆ ಮಾಡಬೇಕು, ಉಪವಾಸದಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗ್ತವೆ ಅಂತೇಳಿ ಈ ಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದ ವಿವರಣೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಏಕಾದಶಿಯ ಆಚರಣೆಯನ್ನು 2025 ಮಾರ್ಚ್ ತಿಂಗಳ 9ನೇ ತಾರೀಕು ಭಾನುವಾರ ಮಾಡಬೇಕು, 10ನೇ ತಾರೀಕು ಸೋಮವಾರದ ದಿನ ಮಾಡಬೇಕು. ವಿಚಾರವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಇದನ್ನ ಅಮಲಕಿ ಏಕಾದಶಿ ಅಂತೇಳಿ ಯಾಕೆ ಕರೀತಾರೆ ಅನ್ನುವ ವಿಚಾರವನ್ನು ತಿಳ್ಕೊಳ್ಳೋಣ. ಈ ಏಕಾದಶಿಯನ್ನ ಅಮಲಕಿ ಏಕಾದಶಿ ಅಥವಾ ರಂಗಬರಿ ಏಕಾದಶಿ, ಆಮ್ಲ ಏಕಾದಶಿ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ಏಕಾದಶಿಯೊಂದು ವಿಷ್ಣುವಿನ ಜೊತೆ ನಲ್ಲಿಕಾಯಿ ಮರವನ್ನ ಪೂಜಿಸುವುದರಿಂದ ಇದನ್ನ ಅಮಲಕಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಹಾಗೆ ಈ ದಿನ ನಾವು ನಲ್ಲಿಕಾಯಿ ಗಿಡದ ಪೂಜೆಯನ್ನ ಮಾಡೋದ್ರಿಂದ ಸರ್ವಶ್ರೇಷ್ಠ ಫಲಗಳು ಕೂಡ ನಮಗೆ ಸಿಗ್ತವೆ. ಪೌರಾಣಿಕ ಕಥೆಗಳ ಪ್ರಕಾರ ವಿಷ್ಣುವು ಈ ವಿಶ್ವವನ್ನ ಸೃಷ್ಟಿಸುತ್ತಿದ್ದಾಗ ನಲ್ಲಿಕಾಯಿ ಮರವು ಸಹ ಕಾಣಿಸಿಕೊಂಡಿತು. ಆದ್ದರಿಂದ ತುಳಸಿ, ಅರಳಿ ಇತ್ಯಾದಿ ಮರಗಳಂತೆ ನಲ್ಲಿಕಾಯಿ ಮರವು ಕೂಡ ಅದೃಷ್ಟದ ಮರವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ಅಮಲಕಿ ಏಕಾದಶಿಯಂದು ಶ್ರೀಹರಿ ಹಾಗೂ ತುಳಸಿಯೊಂದಿಗೆ ನಲ್ಲಿಕಾಯಿ ಮರವನ್ನು ಸಹ ಪೂಜಿಸಿ, ಜೊತೆಗೆ ನಲ್ಲಿಕಾಯಿಯಿಂದ ತಯಾರಿಸಿದ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡಿ ಅವುಗಳನ್ನು ಸೇವಿಸಿದಾಗ ಆರೋಗ್ಯ, ಆಯಸ್ಸು, ಸಂಪತ್ತು, ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಅಮಲಕಿ ಏಕಾದಶಿ ವ್ರತದ ಕಥೆಯನ್ನ ಪಠಣ ಅಥವಾ ಶ್ರವಣ ಮಾಡಿದರೆ 1000 ಹಸುಗಳನ್ನು ದಾನ ಮಾಡಿದ ಪುಣ್ಯ ಕೂಡ ಪ್ರಾಪ್ತಿಯಾಗತ್ತೆ. ಏಕಾದಶಿಯ ಆಚರಣೆಯನ್ನ ಅತ್ಯಂತ ಸರಳವಾಗಿ ಕೂಡ ಮಾಡಬಹುದು. ಸ್ನೇಹಿತರೆ, ಏಕಾದಶಿಯ ಆಚರಣೆ ಅಂದ ತಕ್ಷಣ ನಾವು ಹೆದರೋ ಅವಶ್ಯಕತೆ ಇಲ್ಲ. ಭಗವಂತನನ್ನ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನಾವು ಪೂಜಿಸೋದ್ರ ಜೊತೆಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನ ಹೊಂದಿದ್ರೆ ಸಾಕು. ಯಾರಿಗೂ ಕೆಟ್ಟದನ್ನ ಬಯಸದೆ, ಕೆಟ್ಟದನ್ನ ಮಾಡದೆ, ಕೆಟ್ಟದನ್ನ ಮಾತಾಡದೆ ಶುದ್ಧವಾದ ಮನಸ್ಸಿನಿಂದ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ಶ್ರೀಹರಿಯು ಒಲಿದು ಮಹಾಲಕ್ಷ್ಮೀ ನಾರಾಯಣರು ನಮ್ಮ ಮನೆಯಲ್ಲಿ ಸಂಪತ್ತಾಗಿ, ಆರೋಗ್ಯವಾಗಿ, ವೃದ್ಧಿಯಾಗಿ ನೆಲೆಸ್ತಾರೆ. ಸ್ನೇಹಿತರೆ, ನೆನಪಿಟ್ಕೊಂಡು ನಾವು ಏಕಾದಶಿಯ ಆಚರಣೆಯನ್ನು ನಿಶ್ಚಿಂತೆಯಿಂದ ಮಾಡಬಹುದು. ಸ್ನೇಹಿತರೆ, ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತೀನಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ಆ ದಿನ ವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಸೇರಿಸಿ ಪೂಜೆಯನ್ನು ಮಾಡಬೇಕು. ಯಾಕಂದರೆ ವಿಷ್ಣು ಎಲ್ಲಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿಯ ವಾಸ ಇದ್ದೇ ಇರುತ್ತೆ, ಮಹಾಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ವಿಷ್ಣುವಿನ ವಾಸ ಇದ್ದೇ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ನಾವು ಇಬ್ಬರನ್ನೂ ನೆನೆದು ಪೂಜೆಯನ್ನು ಮಾಡ್ಕೊಳ್ಬೇಕು. ಮನೆಯಲ್ಲಿ ವಿಷ್ಣುವಿನ ಫೋಟೋ ಇಲ್ಲ ಅಂದರೆ ಮಹಾಲಕ್ಷ್ಮಿಯ ಫೋಟೋ ಅಂತೂ ಇದೆಯಾ ಅಂದರೆ ಮಹಾಲಕ್ಷ್ಮಿಯ ಮನದಲ್ಲಿ ವಿಷ್ಣುವೇ ನೆಲೆಸಿರ್ತಾರಲ್ವಾ. ಹಾಗಾಗಿ ನಾವು ನಮ್ಮ ಮನೆಯ ಪೂಜೆಯನ್ನು ಮಾಡ್ಕೊಂಡ್ಮೇಲೆ ಮಹಾಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ, ನಾರಾಯಣನ ಫೋಟೋ ಇದ್ದರೆ ನಾವು ಆ ಫೋಟೋವನ್ನೇ ಪೂಜೆ ಮಾಡ್ಬೋದು. ಇಲ್ಲ ಅಂದ ಕಾಲಕ್ಕೆ 2 ವಿಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ಅರಿಶಿಣದ ಕೊಂಬು, ವಿಷ್ಣುವಿನ ಪ್ರತೀಕವಾಗಿ ಹಾಗೆ ಲಕ್ಷ್ಮಿಯ ಪ್ರತೀಕವಾಗಿ ಒಂದು ಅಡಿಕೆಯನ್ನು ಇಡಬೇಕು. ಹಾಗೆ ಈ ದಿನ ಅಮಲಕಿ ಏಕಾದಶಿ ಆಗಿರೋದ್ರಿಂದ ಒಂದು ನಲ್ಲಿಕಾಯನ್ನು ಇಡಬೇಕು. ಸ್ನೇಹಿತರೆ, ನಲ್ಲಿಕಾಯಿ ಇಲ್ಲ ಅಂದರೆ ನಲ್ಲಿಕಾಯಿ ಎಲೆಯನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು, ಇಲ್ಲ ಅಂದ್ರೂ ಕೂಡ ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡ್ಬೋದು. ಸ್ನೇಹಿತರೆ, ಹಾಗೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಪೂಜೆಗೆ ಕೂತ್ಕೊಳ್ಳೋಕ್ಕಿಂತ ಮೊದಲು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ದೇವರ ಎದುರಿಗೆ ಕೂತ್ಕೊಂಡು ಸ್ವಲ್ಪ ಅಕ್ಷತೆ, ಹೂವನ್ನು ಹಿಡಿದು ನಾನು ಈ ರೀತಿಯಾಗಿ ಶ್ರದ್ಧಾಪೂರ್ವಕವಾಗಿ ನನ್ನ ಭಕ್ತಿಯ ಅನುಸಾರವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ನನ್ನಿಂದ ಏನೇ ತಪ್ಪುಗಳಾದರೂ ಕ್ಷಮಿಸಿ ನನ್ನ ಪಾಪವನ್ನು ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನಾವು ಹೂವು ಅಕ್ಷತೆಯನ್ನು ಹಿಡಿಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ನಾವು ಮನಃಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಅದಕ್ಕೂ ಕೂಡ ಆ ಭಗವಂತ ಸಾಕ್ಷಿಯಾಗಿರ್ತಾರೆ. ಸ್ನೇಹಿತರೆ, ಹಾಗಾಗಿ ಯಾಕಂದರೆ ನಮ್ಮ ಅಂತರಾತ್ಮದಲ್ಲಿ ಅವರ ವಾಸ ಇದೆ ಅಂದರೆ ಅಲ್ಲೂ ಕೂಡ ಅಂತರಾತ್ಮದ ಮೂಲಕ ಕೂಡ ನಾವು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಅಂತ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ಹಾಗಾಗಿ ನೀವು ಪೂಜೆಗೆ ಕುಳಿತಿದ್ದೀರಾ ಅಂದರೆ ಒಂದು ಹೂವು ಅಕ್ಷತೆಯನ್ನು ಹಿಡಿದು ನೀವು ಸಂಕಲ್ಪ ಮಾಡಿಕೊಂಡು ಅದೇನು ಅರಿಶಿಣದ ಕೊಂಬು, ಅಡಿಕೆ ಇಟ್ಟಿರ್ತೀರಲ್ಲ ಅಲ್ಲಿ ಅದನ್ನು ಹಾಕಿ ಸಮರ್ಪಣೆ ಮಾಡಿ, ನಂತರ ಶುದ್ಧವಾದ ನೀರಿಗೆ ತುಳಸಿಯ ಕುಡಿಯನ್ನು ಹಾಗೆ ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಿ ಇಟ್ಕೊಳ್ಬೇಕು. ಆ ನೀರನ್ನು ಪ್ರೋಕ್ಷಣೆ ಮಾಡಿ ನಾವು ಲಕ್ಷ್ಮೀನಾರಾಯಣರನ್ನು ಆಹ್ವಾನ ಮಾಡಿಕೊಂಡು ಅರಿಶಿಣ, ಕುಂಕುಮ, ಗಂಧ, ಹೂವು, ತುಳಸಿ, ದೀಪ, ಧೂಪ, ನೈವೇದ್ಯ ತೋರಿಸ್ಬೇಕು. ಈ ರೀತಿಯಾಗಿ ಸರಳವಾಗಿ ಪೂಜೆ ಮಾಡಿಕೊಡ್ರಿ. ಸ್ನೇಹಿತರೆ, ಇವತ್ತಿನ ದಿನ ಏನಾದರೂ ನಲ್ಲಿಕಾಯಿಯಿಂದ ಹಲ್ವಾ ಮಾಡಿದ್ದಾಗಿರ್ಬೋದು, ಇಲ್ಲ ನಲ್ಲಿಕಾಯಿಯನ್ನು ತುರಿದು ಸಕ್ಕರೆ ಸೇರಿಸಿ
ಸೇರಿಸಿ ಈ ರೀತಿಯಾಗಿ ನೈವೇದ್ಯ ಮಾಡಿದರೆ ಬಹಳ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಇವತ್ತು ಅಮಲಕಿ ಏಕಾದಶಿ ಆಗಿರೋದ್ರಿಂದ ನೆಲ್ಲಿಕಾಯಿಯನ್ನು ಸಹ ನಾವು ಪೂಜೆ ಮಾಡ್ಬೋದು, ನಲ್ಲಿ ಮರವನ್ನು ಸಹ ನಾವು ಪೂಜೆ ಮಾಡ್ಬೋದು. ಹಾಗೆ ನಾವು ನೆಲ್ಲಿಕಾಯಿ ನೈವೇದ್ಯವನ್ನು, ಖಾದ್ಯಗಳನ್ನು ತಯಾರಿ ಮಾಡಿ ಅವುಗಳನ್ನು ಭಗವಂತನಿಗೆ ಅರ್ಪಣೆ ಕೂಡ ಮಾಡ್ಬೋದು ಸ್ನೇಹಿತರೆ. ಅದರಿಂದ ನಮ್ಮ ಮನೆ ಸುಭೀಕ್ಷವಾಗಿರುತ್ತೆ, ನಮ್ಮ ಆರೋಗ್ಯ, ನಮ್ಮ ಸಂಪತ್ತು ಖಂಡಿತವಾಗಿ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ. ಹಾಗೆ ಈ ಏಕಾದಶಿಯಂದು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಬೋದು, ಭಗವದ್ಗೀತೆಯನ್ನು ಪಾರಾಯಣ ಮಾಡ್ಬೋದು, ಹಾಗೆ ಹಲವು ಮಂತ್ರಗಳನ್ನು ಪಾರಾಯಣ ಮಾಡ್ಬೋದು ಸ್ನೇಹಿತರೆ. ಇವೆಲ್ಲ ಆಗದಿದ್ರು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ದಿವ್ಯ ಮಂತ್ರವನ್ನು ನಾವು ಎಷ್ಟು ಸಾರಿ ಆಗುತ್ತೋ ಅಷ್ಟು ನಾವು ಈ ದಿನ ಏಕಾದಶಿಯನ್ನು ಜಪ ಮಾಡಿದರೆ ಸಾಕು ಸ್ನೇಹಿತರೆ. ನೈವೇದ್ಯಕ್ಕಾಗಿ ಕಲ್ಲು ಸಕ್ಕರೆಯ ಹಣ್ಣುಗಳನ್ನು ಅರ್ಪಣೆ ಮಾಡ್ಬೋದು. ಅಂದರೆ ನೆಲ್ಲಿಕಾಯನ್ನು ತುರಿದು ಸಕ್ಕರೆಯನ್ನು ಬೆರೆಸಿ ಏಲಕ್ಕಿ ಪುಡಿಯನ್ನು ಮಿಶ್ರಣ ಮಾಡಿ ಒಂದೆರಡು ತುಪ್ಪದ ಹನಿಯನ್ನು ಅದಕ್ಕೆ ಮಿಶ್ರಣ ಮಾಡಿ ಈ ರೀತಿಯಾಗಿ ಕೂಡ ನೀವು ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ದಿನ. ಈ ರೀತಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿಕೊಂಡ ತಕ್ಷಣ ನೀವು ಉಪವಾಸವನ್ನು ಮಾಡಬೇಕು. ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂದರೆ ಮಾಡಬೇಕು. ಹಿಂಸೆ ಪಟ್ಕೊಂಡು ದೇವರನ್ನು ಒಲಿಸುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಹಾಲು ಹಣ್ಣನ್ನು ಸೇವನೆ ಮಾಡ್ಬೋದು. ನಾವು ಶಕ್ತರಿದ್ದೀವಿ, ನಾವು ಮಾಡ್ತೀವಿ, ಆ ರೀತಿ ನಮಗೆ ಮಾಡ್ತೀವಿ ಉಪವಾಸ ಅಂದರೆ ನೀರನ್ನು ಕುಡಿದು ಕೂಡ ಉಪವಾಸ ಮಾಡ್ಬೋದು. ಇಲ್ಲಾಂದರೆ ನೀರನ್ನು ಕೂಡ ತ್ಯಜಿಸಿ ಕೂಡ ನಾವು ಉಪವಾಸ ಮಾಡ್ಬೋದು ಸ್ನೇಹಿತರೆ. ಆದರೆ ಅನಾರೋಗ್ಯದ ಸಮಸ್ಯೆಯಿಂದ ಇದ್ದವರು, ವಯಸ್ಸಾದವರು, ಪ್ರೆಗ್ನೆಂಟ್ ಇದ್ದವರು, ಏನಾದರೂ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರಲ್ಲ ಅಂತಹವರು ನೀವು ಹಾಲು ಹಣ್ಣನ್ನು ಸೇವನೆ ಮಾಡ್ಬೋದು. ಹಾಗೆ ಶಾಬಕಿಯ ಕಿಚಡಿಯನ್ನು ಕೂಡ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಮಾಂಸಾಹಾರ ತ್ಯಜಿಸಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು. ಏಕಾದಶಿ ಆಚರಣೆಯನ್ನು ಯಾರೆಲ್ಲ ಮಾಡ್ತೀವಲ್ವ ಅವರು ರಾತ್ರಿ ಕೂಡ ಊಟವನ್ನು ಮಾಡೋ ಹಾಗಿಲ್ಲ ಸ್ನೇಹಿತರೆ. ಹಾಲು ಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕಾಗತ್ತೆ. ಮಾರನೇ ದಿನ ದ್ವಾದಶಿ ಪೂಜೆಯನ್ನು ಮುಗಿಸ್ಕೊಂಡು, ಪಾರಾಯಣೆ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಯಥಾಭಕ್ತಿ, ಯಥಾಶ್ರದ್ಧಾ, ಯಥಾ ಯೋಗ್ಯತೆ ಅನುಸಾರವಾಗಿ ನಮ್ಮ ಕೈಯಿಂದ ಏನಾಗುತ್ತೋ ಅನ್ನ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಈ ರೀತಿಯಾಗಿ ನಮ್ಮ ಕೈಲಾದ ನೈವೇದ್ಯವನ್ನು ಅರ್ಪಣೆ ಮಾಡಿ ಆ ನೈವೇದ್ಯವನ್ನು ನಾವು ಊಟ ಮಾಡಬೇಕು. ಹಾಗೆ ದಾನ ಕೂಡ ಮಾಡೋದಿರುತ್ತೆ ಸ್ನೇಹಿತರೆ. ನಿಮ್ಮ ಕೈಲಾದ ದಾನವನ್ನು ನೀವು ಈ ಪಾರಾಯಣೆ ಸಮಯ ಕೊಡ್ತೀನಲ್ಲ ಆ ಸಮಯದೊಳಗೆ ಮಾಡ್ಕೊಳ್ಬೇಕಾಗತ್ತೆ. ಹಿಂದಿನ ದಿನವೇ ನೀವು ಏನನ್ನು ದಾನ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಯೋಜನೆ ಮಾಡಿ ಇಟ್ಕೊಳ್ಳಿ. ಅದರ ಪ್ರಕಾರ ನೀವು ದಾನವನ್ನು ಮಾಡ್ಬೋದು ಸ್ನೇಹಿತರೆ. ಹಾಗಂತ ನಾವು ದಾನವನ್ನು ಮಾಡಬೇಕು ಅಂದ ತಕ್ಷಣ ಚಿಂತೆ ಮಾಡೋದು ಬೇಡ. ನೀವು ಇರುವೆಗೆ ಒಂದು ಸಕ್ಕರೆಯನ್ನು ಹಾಕಿದ್ರು, ಹಸುವಿಗೆ ಒಂದು ನೀರನ್ನು ಕೊಟ್ಟರು, ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟರು ಅದು ಕೂಡ ದಾನವಾಗಿರುತ್ತೆ ಸ್ನೇಹಿತರೆ. ನಾವು ಎಷ್ಟು ಸರಳವಾಗಿ ನಾವು ಪೂಜೆಯನ್ನು ಮಾಡ್ತೀವೋ ಅಷ್ಟೇ ಈ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಯಾವುದೇ ಒಂದು ವ್ರತದ ಪೂಜೆಯನ್ನಾಗಲಿ ವ್ರತದ ಆಚರಣೆಯನ್ನಾಗಲಿ ನಾವು ಮಾಡ್ತೀವೋ ಅದು ನಮಗೆ ಆಗ ತೃಪ್ತಿ ಕೊಡುತ್ತೆ. ಯಾವುದೇ ರೀತಿ ಹಿಂಸೆ ಆಗೋದಿಲ್ಲ, ಕಷ್ಟ ಅನಿಸೋದಿಲ್ಲ. ಅದೇ ಕೆಲವು ಗೊಂದಲಗಳಿರ್ತವೆ. ಇಂಥದ್ದೇ ಮುಹೂರ್ತದಲ್ಲಿ ಮಾಡಬೇಕಂತೆ, ಹಾಗೆ ಮಾಡಬೇಕಂತೆ, ಯಾರನ್ನೂ ಮುಟ್ಟಿಸ್ಕೊಳ್ಬಾರ್ದಂತೆ, ಏನು ಕೊಡಬಾರ್ದಂತೆ, ನಾವು ಏನು ತಿನ್ನಬಾರ್ದಂತೆ, ಈ ರೀತಿ ಎಲ್ಲ ನಮ್ಮ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ನಮಗೆ ಅದನ್ನು ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಪೂಜೆಗಳನ್ನು ನಾವು ಎಷ್ಟು ಸರಳವಾಗಿ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಮಾಡ್ತೀವೋ ಅಷ್ಟೇ ನಮ್ಮ ಮನಸ್ಸಿಗೂ ಕೂಡ ತೃಪ್ತಿ ಕೊಡುತ್ತೆ, ಆ ಭಗವಂತನನ್ನು ಕೂಡ ಪ್ರಸನ್ನಗೊಳಿಸುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಉದ್ದೇಶವನ್ನು ಹೊಂದಿ ನೀವು ನಿಮ್ಮ ಕರ್ಮವನ್ನು ಮಾಡಿರಿ. ಕರ್ಮ ಮಾಡೋದು ನಮ್ಮ ಕೆಲಸ, ಫಲ ಭಗವಂತನೇ ಕೊಡೋದು ಅಲ್ವಾ. ಹಾಗಾಗಿ ನಮ್ಮ ಒಳ್ಳೆಯ ಉದ್ದೇಶದೊಂದಿಗೆ ನಾವೊಂದು ಸೇವೆಯನ್ನು ಮಾಡ್ತಾ ಹೋದರೆ ಅದಕ್ಕೆ ಫಲ ಕೊಡೋದು ಆ ಭಗವಂತ, ಜನರಲ್ಲ. ಹಾಗಾಗಿ ಯಾರ್ಯಾರು ಏನೇನೋ ಹೇಳ್ತಾರೆ ಅಂಥೇಳಿ ಗಲಿಬಿಲಿಗೊಂಡು ಗೊಂದಲಕ್ಕೀಡಾಗಬೇಡ್ರಿ. ನಿಮ್ಮ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಶಕ್ತಾನುಸಾರವಾಗಿ ನೀವು ಏಕಾದಶಿ ಉಪವಾಸದ ಆಚರಣೆಯನ್ನು, ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಸ್ನೇಹಿತರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಪೂಜೆ ಹೇಗೆ ಮಾಡ್ತೀವಿ ಅಂತ ಅಲ್ಲ ಮುಖ್ಯ, ನಾವು ಯಾವ ಉದ್ದೇಶಗಳನ್ನು ಹೊಂದಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಯಾರಿಗೂ ಕೆಟ್ಟದನ್ನು ಬಯಸದೆ, ಕೆಟ್ಟದರ ಬಗ್ಗೆ ಯೋಜನೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನಾವು ಪೂಜಿಸಿದಾಗ ಖಂಡಿತವಾಗಿ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ನಾವು 2025 ಮಾರ್ಚ್ ತಿಂಗಳ 9ನೇ ತಾರೀಕು ಭಾನುವಾರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು, ಇಲ್ಲವೇ 10ನೇ ತಾರೀಕು ಸೋಮವಾರ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎರಡೂ ದಿನ ಕೂಡ ಪೂರ್ಣವಾಗಿ ಏಕಾದಶಿಯ ವ್ರತದ ಆಚರಣೆ, ಏಕಾದಶಿ ತಿಥಿ ಇರುತ್ತೆ ಸ್ನೇಹಿತರೆ. ಆದರೆ ನಾವು ನಮ್ಮ ಧರ್ಮದ ಅನುಸಾರವಾಗಿ ನಾವು ಸೂರ್ಯೋದಯದ ಲೆಕ್ಕಾಚಾರಕ್ಕೆ ತಗೊಳ್ಳೋದಾದರೆ ನಾವು 10ನೇ ತಾರೀಕು ಸೋಮವಾರನೇ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅಂದರೆ 2025 ಮಾರ್ಚ್ ತಿಂಗಳ 9ನೇ ತಾರೀಕು ಭಾನುವಾರ ಪ್ರಾತಃ ಕಾಲದಲ್ಲೇ ಏಕಾದಶಿಯ ತಿಥಿ ಶುರುವಾಗುತ್ತೆ, ಇಲ್ಲ ಅಂತಲ್ಲ. ಭಾನುವಾರ 7:45 ಏಕಾದಶಿಯ ತಿಥಿ ಶುರುವಾಗೋದ್ರಿಂದ ಆಗಲೇ ಸೂರ್ಯೋದಯ ಆಗಿರುತ್ತೆ. ಹಾಗಾಗಿ ಈ ದಿನ ನಾವು ಏಕಾದಶಿಯ ಆಚರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಸೋಮವಾರ 10ನೇ ತಾರೀಕು ಸೂರ್ಯೋದಯದ ತಿಥಿಯ ಲೆಕ್ಕಾಚಾರಕ್ಕೆ
ಏಕಾದಶಿಯ ತಿಥಿ ಇರುತ್ತೆ. ಹಾಗಾಗಿ ನಾವು ಸೋಮವಾರ 10ನೇ ತಾರೀಕು ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ. ಆ ದಿನ ಏಕಾದಶಿಯ ತಿಥಿ 7:44 ಮುಕ್ತಾಯವಾಗುತ್ತೆ ಸ್ನೇಹಿತರೆ. ನಾವು ಆ ದಿನ ಏಕಾದಶಿಯ ಆಚರಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಭಾನುವಾರ 9ನೇ ತಾರೀಕು ಪೂರ್ಣ ಪ್ರಮಾಣದಲ್ಲಿ ಏಕಾದಶಿ ತಿಥಿ ಇರುತ್ತೆ. ಆದರೆ ಉದಯ ತಿಥಿಯ ಅನುಸಾರವಾಗಿ ನಾವು ಸೂರ್ಯೋದಯದ ಲೆಕ್ಕವನ್ನು ಇಟ್ಕೊಳ್ಳೋದಾದರೆ ನಾವು ಭಾನುವಾರ ಆಚರಣೆ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಸೋಮವಾರ ದಿನ ಉದಯ ತಿಥಿಯಲ್ಲಿ ನಮಗೆ ಏಕಾದಶಿ ತಿಥಿ ಇರೋದ್ರಿಂದ ನಾವು ಸೋಮವಾರ 10ನೇ ತಾರೀಕು ಏಕಾದಶಿಯ ಆಚರಣೆನ ಮಾಡ್ಕೊಳ್ಬಹುದು. 10ನೇ ತಾರೀಕು ಸೋಮವಾರ ಯಾವೆಲ್ಲ ಶುಭ ಮುಹೂರ್ತಗಳಿದಾವೆ ಅಂತ ಹೇಳಿ ತಿಳ್ಕೊಳ್ಳೋಣ. ಬೆಳಗ್ಗೆ ಪೂಜೆಯ ಸಮಯ 5:07 6:43 ಇರುತ್ತೆ. ರಾಹುಕಾಲ ಬೆಳಗ್ಗೆ 8:05 ಶುರುವಾದರೆ 9:34 ಮುಗಿಯುತ್ತೆ ಸ್ನೇಹಿತರೆ. ಸಂಧ್ಯಾಕಾಲದ ದೀಪಾರಾಧನೆಯ ಪೂಜೆ 6:27 ಶುರುವಾದರೆ 7:39 ನೀವು ಸಂಧ್ಯಾಕಾಲದ ಪೂಜೆಯನ್ನು ಮುಗಿಸ್ಕೊಳ್ಬಹುದು. ಹಾಗೆ ಸೋಮವಾರದ ದಿನ ಅಭಿಜಿತ್ ಮುಹೂರ್ತ 12:08 12:55 ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ದಿನ ಮಧ್ಯಾಹ್ನ ವಿಜಯ ಮುಹೂರ್ತ ಕೂಡ ಇದೆ 2:30 3:17 ಸಂಜೆ ಅಮೃತ ಮುಹೂರ್ತ ಕೂಡ ಇದೆ 6:12 7:52 ಈ ದಿನ ಭದ್ರಕಾಲದ ವಾಸವೂ ಕೂಡ ಇರುತ್ತೆ. ಈ ಸಮಯದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. 2025 ಮಾರ್ಚ್ ತಿಂಗಳ 11ನೇ ತಾರೀಕು ಮಂಗಳವಾರ ಬೆಳಗ್ಗೆ 8:13 ಒಳಗೆ ದ್ವಾದಶಿ ಪೂಜೆ ಪಾರಾಯಣಿ ಎಲ್ಲ ಮುಗಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. 11ನೇ ತಾರೀಕು ಮಂಗಳವಾರ ಸೂರ್ಯೋದಯದ ಸಮಯ 6:42 ಹಾಗಾಗಿ ನೀವು 8:13 ನೀವು ಪಾರಾಯಣೆ ಪೂಜೆ ನೈವೇದ್ಯವನ್ನು ಮುಗಿಸಿ ಪೂಜೆಯನ್ನು ಸಮಾಪ್ತಿಗೊಳಿಸಬಹುದು ಸ್ನೇಹಿತರೆ. ಹಾಗೆ ದಾನದ ಮುಹೂರ್ತ ಯಾವಾಗಿದೆ ಅಂದರೆ ಸ್ನೇಹಿತರೆ, ಈ ದಿನ ನಿಮ್ಮ ಕೈಲಾದ ದಾನವನ್ನು ಮಾಡಬೇಕು ಅಂತ ನಾನು ತಿಳಿಸಿದ್ದೀನಿ. ಯಾವ ದಾನವನ್ನು ಮಾಡಬೇಕು ಅಂತೇಳಿ ನೀವು ಶಕ್ತರಾಗಿದ್ದರೂ ಆ ದಾನವನ್ನು ನೀವು ಪರಿಪೂರ್ಣವಾಗಿ ಮಾಡ್ಬೋದು ಸ್ನೇಹಿತರೆ, ಶ್ರದ್ಧಾ ಭಕ್ತಿಯಿಂದ. ದಾನದ ಮುಹೂರ್ತ ಬೆಳಗಿನ ಜಾವ 5:06 8:16 ಒಳಗೆ ಇರುತ್ತೆ ಸ್ನೇಹಿತರೆ. ಸಮಯ ಇಷ್ಟರೊಳಗೆ ನೀವು ಪೂಜೆ ದಾನ ಧರ್ಮ ಪಾರಾಯಣಿ ಎಲ್ಲವನ್ನ ಮುಗಿಸ್ಕೊಳ್ತೀವಿ. ಇದು ಏಕಾದಶಿ ತಿಥಿಯ ಆಚರಣೆಯ ಪೂರ್ಣ ವಿಧಿಯಾಗಿರುತ್ತೆ ಸ್ನೇಹಿತರೆ. ಸರಳವಾಗಿ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಒಳ್ಳೆಯ ಕರ್ಮಗಳ ಉದ್ದೇಶ ಇಟ್ಕೊಂಡು ಸ್ನೇಹಿತರೆ. ಹಾಗೆ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ. ಅಮಲಕಿ ಏಕಾದಶಿಯ ವ್ರತ ಕಥೆಯನ್ನ ಪಠಣ ಮಾಡೋದ್ರಿಂದನೂ ಹಾಗೆ ಕೇಳೋದ್ರಿಂದನೂ 1000 ಗೋವುಗಳ ದಾನವನ್ನು ಮಾಡಿದ ಪುಣ್ಯ ಪ್ರಾಪ್ತಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಕಥೆಯನ್ನ ಹೇಳ್ತೀನಿ ಸ್ನೇಹಿತರೆ. ಅಮಲಕಿ ಏಕಾದಶಿಯ ಮಹತ್ವ ಹಾಗೆ ಪೂಜಾ ಸಮಯವನ್ನ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಪೂಜಾ ಸಮಯ, ದಾನದ ಸಮಯವನ್ನ, ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು, ನಲ್ಲಿಕಾಯಿ ಗಿಡದ ಮಹತ್ವವನ್ನ ಎಲ್ಲವನ್ನ ನಾನಿಲ್ಲಿ ನನ್ನ ಕೈಲಾದಷ್ಟು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಏಕಾದಶಿಯ ಆಚರಣೆಯನ್ನ ಯಾರೆಲ್ಲ ಮಾಡ್ಕೊಳ್ತಿರೋ ಮನಸ್ಸಲ್ಲಿ ಒಂದು ಗೊಂದಲ ಇಟ್ಕೊಂಡು ಮಾಡಬೇಡ್ರಿ. ನಿರಾಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಸರಳವಾಗಿ ಮಾಡಿದ್ರು ಕೂಡ ಏಕಾದಶಿ ವ್ರತದ ಆಚರಣೆಯಿಂದ ಆ ಭಗವಂತ ಖಂಡಿತವಾಗಿಯೂ ಪ್ರಸನ್ನರಾಗ್ತಾರೆ ಸ್ನೇಹಿತರೆ. ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರಲಿ ಅಂತೇಳಿ, ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಅಮಲಕಿ ಏಕಾದಶಿಯ ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ತೆ. ದಾನದ ವಿಚಾರಕ್ಕೆ ಬಂದರೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಲ್ಲಿಕಾಯಿ ಗಿಡದ ದಾನವನ್ನು ಕೂಡ ಈ ದಿನ ಮಾಡ್ಬೋದು ಸ್ನೇಹಿತರೆ. ಅದು ಅತ್ಯಂತ ಶ್ರೇಷ್ಠ ದಾನ. ಯಾಕಂದರೆ ನಲ್ಲಿಕಾಯಿ ಗಿಡವನ್ನು ನಾವು ಸಾಕಿ ಬೆಳೆಸೋದ್ರಿಂದ ರಾಜಸು ಯಜ್ಞ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಹಾಗಾಗಿ ಅದನ್ನು ನಾವು ಒಬ್ಬರಿಗೆ ದಾನ ಮಾಡಿದರೂ ಕೂಡ ಅದೇ ಪುಣ್ಯ ಸಿಗುತ್ತೆ. ಇದರಿಂದ ಅವ್ರ ಪಾಲನೆ ಪೋಷಣೆ ಮಾಡ್ತಾರಲ್ಲ, ಅವರ ಪುಣ್ಯದ ವೃದ್ಧಿಗೂ ಕೂಡ ನಾವು ಕಾರಣರಾಗ್ತೀವಿ. ಅಂದರೆ ಅದರ ಫಲದ ಪ್ರಮಾಣ ಕೂಡ ನಮಗೂ ಸಿಗುತ್ತೆ ಸ್ನೇಹಿತರೆ. ಅದು ನಮ್ಮ ಕುಟುಂಬದ ರಕ್ಷಣೆ ಕೂಡ ಮಾಡುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಸರಳವಾಗಿ ಏಕಾದಶಿಯ ಆಚರಣೆಯನ್ನು ಮಾಡ್ಕೊಳ್ಳಿ. ಹಾಗಾದರೆ ಈ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ. ಇಷ್ಟವಾದರೆ ಕೆಲವು ಜನಕ್ಕೆ ಶೇರ್ ಕೂಡ ಮಾಡಿ. ಈ ಅಮಲಕಿ ಏಕಾದಶಿಯ ಈ ಸರಳವಾದ ಆಚರಣೆಯಿಂದ ನಮ್ಮ ಅಭೀಷ್ಟಗಳೆಲ್ಲವೂ ನೆರವೇರುತ್ತವೆ. ನಮ್ಮ ಕನಸುಗಳು ಇಚ್ಛೆಗಳು ನೆರವೇರೋದ್ರ ಜೊತೆಗೆ ನಮ್ಮ ಪಾಪಗಳು ಕೂಡ ನಾಶವಾಗ್ತವೆ, ನಮ್ಮ ಕರ್ಮಗಳು ಸವಿತವೆ, ಒಳ್ಳೆಯ ಕರ್ಮಗಳು ವೃದ್ಧಿ ಆಗ್ತವೆ ಸ್ನೇಹಿತರೆ. ಅಮಲಕಿ ಏಕಾದಶಿಯ ಕತೆ ಶ್ರವಣ ಮತ್ತು ಪಠಣ ಎರಡೂ ಕೂಡ ಪುಣ್ಯ ಪ್ರದಾಯಕವಾಗಿದೆ. ಹಾಗಾಗಿ ಆ ಕಥೆಯನ್ನು ಹೊತ್ತು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.